ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮ ಹತ್ರ ಎಷ್ಟೇ ಒಳ್ಳೆ ಬಿಸ್ನೆಸ್ ಐಡಿಯಾ ಇರಲಿ, ಎಷ್ಟೇ ಬಂಡವಾಳ ಇರಲಿ, ನೀವು ಇನ್ ಕೇಸ್ ರಾಂಗ್ ಪ್ಲೇಸಲ್ಲಿ, ರಾಂಗ್ ಲೊಕೇಶನಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡಿದ್ರಿ ಅಂತಂದರೆ ಆ ಬಿಸ್ನೆಸ್ ಪಕ್ಕಾ ಫ್ಲಾಪ್ ಆಗುತ್ತೆ, ಪಕ್ಕಾ ಫೇಲ್ಯೂರ್ ಆಗುತ್ತೆ. ಯಾಕಂತಂದರೆ ಲೊಕೇಶನ್ ಅನ್ನುವಂಥದ್ದು ಬಿಸ್ನೆಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ಲೊಕೇಶನ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಇತ್ತು ಅಂತಂದ್ರೆ ಅದರ ಮುಂದೆ ನೀವು ಯಾವ ಬಿಸ್ನೆಸ್ ಅನ್ನ ಹಾಕಿ ಸಕ್ಸಸ್ ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀವು ಕಲ್ತ್ಕೊಳ್ತೀರಾ. ಸೊ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಈ ನಾನು ಹೇಳುವಂತ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ಪಕ್ಕಾ ಯೂಸ್ ಆಗುತ್ತೆ. ಸೊ ಇವತ್ತು ಲೊಕೇಶನ್ ಬೇಸ್ಡ್ ಬಿಸ್ನೆಸ್ ಐಡಿಯಾ ಟಾಪ್ 5 ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ 5 ಬಿಸ್ನೆಸ್ಗಳು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುವಂತಹ ಬಿಸ್ನೆಸ್. ಸೊ ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಜೊತೆಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಎಗ್ ಶಾಪ್ ಬಿಸ್ನೆಸ್ ಇನ್ ಫ್ರಂಟ್ ಆಫ್ ಜಿಮ್. ಅಂದರೆ ಈಗ ಒಂದು ಜಿಮ್ ಇತ್ತು ಅಂತಂದರೆ ಸೊ ಅಲ್ಲಿಗೆ ಬರುವಂಥ ಯಾರೇ ವರ್ಕೌಟ್ ಮಾಡಲಿ, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಸೊ ಎಗ್ಗನ್ನು ತಿಂದೇ ತಿಂತಾರೆ. ಸೊ ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡಿ ಸಕ್ಸಸ್ ಆಗಬಹುದು. ಸೊ ಲೊಕೇಶನ್ ಅನ್ನುವಂಥದ್ದು ಔಟ್ಸೈಡ್ ದ ಜಿಮ್ ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಸೊ ಏನೇನು ಬೇಕು? ಒಂದು ಸ್ಟವ್ ಬೇಕಾಗತ್ತೆ, ಟೇಬಲ್ ಬೇಕು, ಎಗ್ಸ್ ಬೇಕಾಗತ್ತೆ. ಸೊ ಒಂದು ಶಾಪ್, ಚಿಕ್ಕ ಶಾಪನ್ನು ನೀವು ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನೀವಿಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು 10,000 to 20,000 ಇನ್ವೆಸ್ಟ್ಮೆಂಟ್ ಇದಕ್ಕೆ ಮಾಡ್ಬೋದು ಸ್ನೇಹಿತರೆ. ಯಾಕಂತಂದರೆ ಬೆಳಿಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಸಾಕಷ್ಟು ಜನ ವರ್ಕೌಟ್ ಮಾಡೋದಕ್ಕಂತ ಬರ್ತಾರೆ. ಸೊ ಜುಂಬಾ ಕ್ಲಾಸ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಇದರ ಮುಂದ್ಗಡೆ ನೀವು ಎಗ್ ಶಾಪನ್ನು ಇಟ್ಕೊಂಡ್ರಿ ಅಂತಂದರೆ ಪಕ್ಕಾ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ದಿನಕ್ಕೆ ನೀವಿಲ್ಲಿ ಪ್ರಾಫಿಟ್ ಅಂತ ಬಂದರೆ 1,000 to 2,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ಸೊ ಇಲ್ಲಿ ನೀವು ಏನೇನು ಕೊಡ್ಬೋದು? ಒಂದು ಬಾಯ್ಲ್ಡ್ ಎಗ್ಸ್ ಅನ್ನ ಕೊಡ್ಬೋದು. ಸೊ ಎಲ್ಲರೂ ಕೂಡ ಇದನ್ನು ಅಲ್ಲಿ ತಿಂದೇ ತಿಂತಾರೆ. ಜೊತೆಗೆ ಆಮ್ಲೆಟ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ ಸ್ಯಾಂಡ್ವಿಚ್ಗಳನ್ನು ಕೂಡ ಮಾಡಿ ನೀವು ಇಡ್ಬೋದು. ಸೊ ಇದು ಕೂಡ ಒಳ್ಳೆ ಸೇಲ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತಂದರೆ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ವಾಟರ್ ಬಾಟಲ್ಸ್ಗಳನ್ನು ಕೂಡ ಇಡೋ ಮೂಲಕ ನೀವು ಹೆಚ್ಚಿನ ಅಂದರೆ ಎಕ್ಸ್ಟ್ರಾ ಇನ್ಕಮನ್ನು ಪಡ್ಕೊಳ್ಬೋದು. ಸೊ ಹಾಗಾಗಿ ಮೊದಲನೇ ಒಂದು ಬೆಸ್ಟ್ ಐಡಿಯಾ ಅಂತ ಬಂದರೆ, ಇನ್ ಕೇಸ್ ಜಿಮ್ ಇತ್ತು ಅಂತಂದರೆ ಅದರ ಮುಂದ್ಗಡೆ ಅಥವಾ ಹತ್ರದಲ್ಲಿ ನೀವು ಎಗ್ ಶಾಪ್ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಜೊತೆಗೆ ಇನ್ನೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಇದು ನಾನು ಹೇಳ್ತಿರೋದು. ಸೊ ನೀವು ಡ್ರೈ ಫ್ರೂಟ್ಸ್ ಅಂಗಡಿಗಳನ್ನ ಕೂಡ ಇಟ್ಕೊಳ್ಬಹುದು. ಯಾಕಂತಂದ್ರೆ ಅದನ್ನ ಕೂಡ ಸಾಕಷ್ಟು ಜನ ತಿಂತಾರೆ. ಪ್ರೋಟೀನ್ಗಳನ್ನ ಇಡೋದಾಗಿರ್ಬೋದು, ಈ ರೀತಿಯಾಗಿ ಕೂಡ ಮಾಡ್ಬೋದು ಸ್ನೇಹಿತರೆ. ಇನ್ನು ಎರಡನೇದಾಗಿ ಮೇಜರ್ ಆಗಿ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರುವಂಥದ್ದು, ಇನ್ ಕೇಸ್ IT ಕಂಪನೀಸ್ ಇತ್ತು ಅಂತಂದ್ರೆ, ಕಾರ್ಪೊರೇಟ್ ಕಂಪನೀಸ್ಗಳು ಇತ್ತು ಅಂತಂದ್ರೆ ಅದರ ಒಂದು ಮುಂಭಾಗದಲ್ಲಿ ನೀವು ಫುಡ್ ಟ್ರಕ್ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು. ಯಾಕಂತಂದ್ರೆ IT ಕಂಪನೀಸ್ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಕಂಪನೀಸ್ಗಳಿರುತ್ತೆ, ಸಾಕಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನದ ಹೊತ್ತಾಗಿರ್ಬೋದು, ಸಂಜೆ ಆಗಿರ್ಬೋದು, ಸೊ ತಿಂಡಿ ಆಗಿರ್ಬೋದು, ಊಟ ಮಾಡೋದಕ್ಕೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಲೊಕೇಶನ್ ಅಂತ ಬಂದಾಗ ನಿಯರ್ ಟೆಕ್ ಪಾರ್ಕ್ಸ್ ಇದನ್ನ ನೀವು ಇಟ್ಕೊಳ್ಬೋದು. ಇಲ್ಲಿ ನಿಮಗೆ ಒಂದು ಫುಡ್ ಟ್ರಕ್ ಬೇಕಾಗುತ್ತೆ. ಸೊ ಫುಡ್ ಟ್ರಕ್ಗೆ ನನಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತಂದರೆ ನೀವು ಚಿಕ್ಕದಾಗಿ ಟಿಫಿನ್ ಸೆಂಟರನ್ನು ಕೂಡ ಇಲ್ಲಿ ಓಪನ್ ಮಾಡ್ಕೊಳ್ಬೋದು. ಸೊ ಇದು ನನಗೆ ಯಾಕೆ ಬೆಸ್ಟ್ ಐಡಿಯಾ ಅಂತ ಅನಿಸ್ತು ಅಂತಂದರೆ, ಸೊ ನಾವು ಕೂಡ ಇರುವಂಥದ್ದು ಕಾರ್ಪೊರೇಟ್ ಕಂಪನಿಯಲ್ಲಿ. ಸೊ ನಾವು ಕೂಡ ಬೆಳಿಗ್ಗೆ ತಿಂಡಿ ಅಂತ ಬಂದಾಗ ಹರಿಬರಿಯಲ್ಲಿ ಓಡ್ಕೊಂಡ್ಬರ್ತೀವಿ, ತಿಂಡಿ ತಿನ್ನೋದಿಲ್ಲೇ ಕೆಳಗಡೆ. ಸೊ ಮಧ್ಯಾಹ್ನ ಅಂತ ಬಂದಾಗ ಇಲ್ಲೇ ಊಟ ಮಾಡ್ತೀವಿ, ಸಂಜೆ ಅಂತ ಬಂದಾಗ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕು, ಹುಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಇದಕ್ಕೆ ಡಿಮಾಂಡ್ ಇದೆ. ಸೊ ಇಲ್ಲಿ ಕೆಳಗಡೆ ನಮ್ಮ ಒಂದು ಆಫೀಸ್ನ ಕೆಳಗಡೆ ಕೂಡ ಇದೇ ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ, ಒಳ್ಳೆ ಪ್ರಾಫಿಟನ್ನು ಕೂಡ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಿಮಗೂ ಕೂಡ ಈ ಬಿಸ್ನೆಸ್ ಐಡಿಯಾ ಕೊಡೋಣ ಅಂತ ಅನಿಸ್ತು. ಸೊ ಎರಡನೇದಾಗಿ ನನಗೆ ಮೇಜರ್ ಪ್ರಾಫಿಟ್ ಕೊಡುವಂಥದ್ದು ವಿತ್ ಲೋ ಇನ್ವೆಸ್ಟ್ಮೆಂಟ್ ಅಂತ ಅನಿಸಿದಾಗ ಇದೆ ಅಂತ ಅನಿಸ್ತು. ಸೊ ಇಲ್ಲಿ ನಿಮಗೆ ಪ್ಲೇಟ್ಸ್ ಆಗಿರ್ಬೋದು, ಸೊ ನಿಮ್ಮ ಮನೆಯವರೇ ನೀವು ಶುರು ಮಾಡ್ತೀರಿ ಅಂತಂದರೆ ಸ್ಟಾಫ್ಸ್ ಕೂಡ ಬೇಕಾಗಿಲ್ಲ, ಅಣ್ಣನೋ ಅಥವಾ ಅಮ್ಮನೋ ಅಪ್ಪನೋ ಈ ರೀತಿಯಾಗಿ ಒಟ್ಟಿಗೆ ಸೇರಿಕೊಂಡು ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಇನ್ನು ಇನ್ವೆಸ್ಟ್ಮೆಂಟ್ ಅನ್ನುವಂಥ ವಿಚಾರ ಬಂದಾಗ, ಇನ್ ಕೇಸ್ ನೀವು ಫುಡ್ ಟ್ರಕ್ ಬಿಸ್ನೆಸ್ಸನ್ನು ಶುರು ಮಾಡ್ತೀರಿ ಅಂತಂದರೆ ಇಲ್ಲಿ ನಿಮಗೆ 1.5 to 3 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇಲ್ಲ ನಾನು ಚಿಕ್ಕದಾಗಿ ಶುರು ಮಾಡ್ತೀನಿ, ಜಸ್ಟ್ ಕ್ಯಾರಿಯರ್ ಹಿಡ್ಕೊಂಡ್ಬರ್ತೀನಿ, ಸೊ ಅಲ್ಲೇ ನನಗೆ ಸಾಕು, ಒಂದಷ್ಟು ಸಾಂಬಾರ್ ಆಗಿರ್ಬೋದು, ಅನ್ನ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಮೊಸರು ಈ ರೀತಿಯಾಗಿ ಮಾಡ್ತೀರಿ ಅಂತಂದರೆ ನಿಮಗೊಂದು 20,000 to 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಸಾಕು ಸ್ನೇಹಿತರೆ. ಸೊ ಪ್ರಾಫಿಟ್ ಅಂತ ಬಂದಾಗ ಪ್ರತಿದಿನ ನಿಮಗೆ ಏನಿಲ್ಲ ಅಂತಂದ್ರು 3,000 to 5,000 ಪ್ರಾಫಿಟ್ ಆಗುತ್ತೆ. ಇಲ್ಲಿ ಇನ್ನೊಂದು ನಿಮಗೆ ಅಡಿಷನಲ್ ಹೇಳ್ತೀನಿ, ಆಫರ್ ಮಂತ್ಲಿ ಸಬ್ಸ್ಕ್ರಿಪ್ಷನ್. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ
ಹೆಚ್ಚಿನ ಪ್ರಾಫಿಟನ್ನು ನೀವು ಮಾಡ್ಕೊಳ್ಬೋದು. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ತಗೊಂಡು ಅವರಿಗೆ ಫುಡ್ ಕೊಡೋದಾಗಿರ್ಬೋದು, ಕ್ಯಾರಿಯರ್ ಕೊಡೋದಾಗಿರ್ಬೋದು, ಈ ರೀತಿ ಕೂಡ ನೀವು ಮಾಡಿ ಹೆಚ್ಚಿನ ಪ್ರಾಫಿಟನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಮೂರನೇದಾಗಿ ಮೇಜರ್, ಇನ್ ಕೇಸ್ ನಿಮ್ಮ ಮನೆ ಹತ್ರ ಪಿ ಜಿ ಇತ್ತು, ಹಾಸ್ಟೆಲ್ ಇತ್ತು, ಅಥವಾ ಒಂದಷ್ಟು ಹೆಣ್ಣು ಮಕ್ಕಳು ಕಂಪ್ಲೀಟ್ ಆ ಒಂದು ಬಿಲ್ಡಿಂಗಲ್ಲಿ ಇದ್ದಾರೆ ಅಂತಂದರೆ ಅದರ ಮುಂದ್ಗಡೆನೆ ಅದರ ಅಥವಾ ಕೆಳಗಡೆ ಎಲ್ಲಾದರೂ ಹತ್ತಿರದಲ್ಲಿ ನೀವು ಟೈಲರಿಂಗ್ ಶಾಪನ್ನು ಇಟ್ಕೊಳ್ಳಿ. ಇದರಿಂದ ಕೂಡ ಒಳ್ಳೆ ಇನ್ಕಮ್ ಜನರೇಟ್ ಆಗುತ್ತೆ. ಯಾಕಂತಂದರೆ ಹೆಣ್ಣು ಮಕ್ಕಳಿಗೆ ಅಫ್ಕೋರ್ಸ್ ಸಾರಿ ಅಂತ ಬಂದಾಗ ಬ್ಲೌಸ್ ಬೇಕಾಗತ್ತೆ, ಕುರ್ತಾಗಳು ಬೇಕಾಗತ್ತೆ, ಅಥವಾ ಲಂಗಾದಾವಣಿ ಆಗಿರ್ಬೋದು, ಈ ರೀತಿಯಾಗಿ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ ಕೇಸ್ ಹಾಸ್ಟೆಲ್ ಪಿ ಜಿ ಇತ್ತು ಅಂತಂದರೆ ಈ ಒಂದು ಬಿಸ್ನೆಸ್ಸನ್ನು ನೀವು ಶುರು ಮಾಡ್ಬೋದು. ಸೊ ಯಾವತ್ತಿಗೂ ಕೂಡ ಈ ರೀತಿಯಾಗಿ ನೋಡ್ಕೊಳ್ಬೇಕು, ಯಾವುದ್ರ ಮುಂದ್ಗಡೆ ಏನು ಬಿಸ್ನೆಸ್ಸನ್ನು ಹಾಕಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಒಂದು ಟೈಲರಿಂಗ್ ಮೆಷಿನ್ ಬೇಕಾಗುತ್ತೆ. ಸೊ ಅದಾದ ಮೇಲೆ ಮೆಷರಿಂಗ್ ಟೂಲ್ಸ್ ಆಗಿರ್ಬೋದು, ಆಮೇಲೆ ಥ್ರೆಡ್ಸ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಮಾಡ್ತೀರಿ ಅಂತಂದರೆ ಅದಕ್ಕೊಂದಷ್ಟು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಸೊ ಟೈಲರಿಂಗ್ ಮಾಡೋದಕ್ಕೆ ಫ್ಯಾಬ್ರಿಕ್ಕು ಏನೇನು ಬೇಕು ಅದನ್ನ ಮೊದಲನೇದಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 20,000 ರಿಂದ 40,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದು ನೀವು ಒಂದಷ್ಟಲ್ಲಿ ರೆಂಟ್ ಅಂತ ಬರುತ್ತೆ, ಎಲೆಕ್ಟ್ರಿಸಿಟಿ ಅಂತ ಬರುತ್ತೆ, ಒಂದಷ್ಟು ಫ್ಯಾಬ್ರಿಕ್ಗಳನ್ನು ತರಬೇಕು. ಸೊ ಹಾಗಾಗಿ 20,000 ರಿಂದ 40,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಈಗಲೇ ನಿಮ್ಮ ಹತ್ರ ಟೈಲರಿಂಗ್ ಮೆಷಿನ್ ಇತ್ತು ಅಂತಂದ್ರು ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇನ್ನು ಪ್ರಾಫಿಟ್ ವಿಚಾರಕ್ಕೆ ಬರೋದಾದರೆ 1,500 ರೂಪಾಯಿ ಡೈಲಿ ಒಂದಿಷ್ಟು ಅಂತ ಅನ್ಕೊಳ್ಬೋದು. ಅಂದರೆ ಇದು ನಾನು ಹೇಳ್ತಿರುವಂಥದ್ದು ಆವ್ರೇಜ್. ಸೊ ನೀವು 800 ರೂಪಾಯಿ ದಿನದಲ್ಲಿ ಮಾಡೋದಕ್ಕೂ ಸಾಕು, ಅಥವಾ 2,000 3,000 ರೂಪಾಯಿ ಮಾಡೋದಕ್ಕೂ ಸಾಕು. ಯಾಕಂತಂದರೆ ಈಗ ಒಂದು ಎಂಬ್ರಾಯ್ಡ್ರಿ ಅಂತ ಬಂದಾಗ ಸುಮಾರು 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದೇ ನೀವು ದಿನದಲ್ಲಿ 1 ರಿಂದ 2 ಎಂಬ್ರಾಯ್ಡ್ರಿ ಮಾಡಿದ್ರಿ, ಸೊ ಒಂದಷ್ಟು ಆಲ್ಟ್ರೇಷನ್ ಮಾಡಿದ್ರಿ, ಒಂದಷ್ಟು ಬ್ಲೌಸ್ ಹೊಲ್ದ್ರಿ ಅಂತಂದರೆ ಸೊ ಇದರಿಂದ ಕೂಡ ನೀವು ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಸೊ ನೀವು ಫೋಕಸ್ ಮಾಡಬೇಕಾಗಿರುವಂಥದ್ದು ಆಲ್ಟ್ರೇಷನ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಕುರ್ತಾ. ಯಾಕಂತಂದರೆ ಇದಕ್ಕೆ ಹೆಚ್ಚಿನ ಡಿಮಾಂಡ್ ಇದೆ. ಸಡನ್ ಆಗಿ ಆಲ್ಟ್ರೇಷನ್ ಮಾಡಬೇಕು ಅಂತಂದರೆ ಸೊ ನಿಮ್ಮ ಒಂದು ಅಂಗಡಿಗೆ ಬರ್ತಾರೆ, ನೀವು 50 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತೀರಾ, ಅದರಿಂದಲೂ ಕೂಡ ಒಳ್ಳೆ ಆದಾಯವನ್ನು ನೀವು ಮಾಡ್ಬೋದು. ಸೊ ಹಾಗಾಗಿ ಇದು ಕೂಡ ಒಂದು ಮೂರನೇದಾಗಿ ನಿಮಗೆ ಮೇಜರ್ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು, ಲೊಕೇಶನ್ ಬೇಸ್ಡ್. ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ, ಈಗ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಅಂತಂದರೆ ನಮಗೆ ಮೇಜರ್ ಆಗಿ ಅಟ್ರಾಕ್ಟ್ ಆಗುವಂಥದ್ದೇ ಮೊಬೈಲ್ ಆಕ್ಸೆಸರೀಸ್. ಅಂದರೆ ನಮಗೆ ಸಡನ್ನಾಗಿ ಮೊಬೈಲ್ ಆಕ್ಸೆಸರೀಸ್ ಯಾವುದೋ ಒಂದು ಮೊಬೈಲ್ ಶಾಪ್ ನೋಡಿದಾಗ ಬ್ಯಾಕ್ ಕೇಸ್ ಚೇಂಜ್ ಮಾಡೋಣ ಅಂತ ಅನಿಸುತ್ತೆ, ಅಥವಾ ಸಡನ್ನಾಗಿ ಟೆಂಪರ್ ಗ್ಲಾಸ್ ಬೇಕು ಅಂತ ಅನಿಸುತ್ತೆ, ಚಾರ್ಜರ್ ಬೇಕು ಅಂತ ಅನಿಸುತ್ತೆ, ಇಯರ್ಫೋನ್ ಬೇಕು ಅಂತ ಅನಿಸುತ್ತೆ. ಸೊ ಇದು ಕೂಡ ಒಂದು ಬಿಸ್ನೆಸ್ ಐಡಿಯಾ. ಸೊ ಇಲ್ಲಿ ನಿಮಗೆ KSRTC ಔಟ್ಸೈಡ್ ಬಸ್ ಸ್ಟಾಪ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಬಸ್ ಸ್ಟಾಪ್ ಆಗಿರ್ಬೋದು, ಇಲ್ಲಿ ನೀವು ಒಂದು ಚಿಕ್ಕದಾಗಿ ಮೊಬೈಲ್ ಆಕ್ಸೆಸರೀಸ್ ಶಾಪನ್ನು ಇಟ್ಕೊಳ್ಳೋ ಮುಖಾಂತರ ಹೆಚ್ಚಿನ ಪ್ರಾಫಿಟನ್ನು ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಚಿಕ್ಕ ಶಾಪ್ ಬೇಕಾಗುತ್ತೆ, ಅಲ್ಲಿ ಇಯರ್ಫೋನ್ಸನ್ನು ಇಟ್ಕೊಳ್ಬೋದು, ಚಾರ್ಜಿಂಗ್ ಕೇಬಲ್ಸನ್ನು ಇಟ್ಕೋಬೋದು, ಆಮೇಲೆ ಬ್ಯಾಕ್ ಕೇಸ್ ಇಟ್ಕೋಬೋದು, ಟೆಂಪರ್ ಗ್ಲಾಸ್ ಇಟ್ಕೋಬೋದು, ಸಿಮ್ ಕಾರ್ಡ್ಸ್ ಆಗಿರ್ಬೋದು. ಇದರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಬಿಸ್ನೆಸ್ ಐಡಿಯಾ ಹೇಳ್ತೀನಿ. ಇತ್ತೀಚೆಗೆ ನಾನು ಕೂಡ ಅಬ್ಸರ್ವ್ ಮಾಡಿರುವಂಥದ್ದು. ಯಾಕಂತಂದರೆ ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾರೆ. ಸೊ ಕಂಟಿನ್ಯೂ ಒಂದಿನ ಟ್ರಾವೆಲ್ ಮಾಡ್ತಾರಂತಂದರೆ ಚಾರ್ಜಿಂಗ್ ಮಾಡಲೇಬೇಕಾಗುತ್ತೆ ಮೊಬೈಲ್ಗೆ. ಸೊ ಈಗ ಒಂದು ಹತ್ರ ನಾನು ನೋಡಿರುವಂಥದ್ದು ಏನಪ್ಪ ಅಂತಂದರೆ ಚಾರ್ಜಿಂಗ್ ಪಾಯಿಂಟ್ಸನ್ನು ಇಟ್ಟಿರ್ತಾರೆ. ಸೊ ಅಲ್ಲಿ ನಾವು ಚಾರ್ಜ್ ಮಾಡಿದ್ವಿ ಅಂತಂದರೆ 15 ನಿಮಿಷಕ್ಕೆ, ಅರ್ಧ ಗಂಟೆಗೆ, 1 ಗಂಟೆಗೆ ಇಷ್ಟು ರೂಪಾಯಿ ಅಂತ ತಗೋತಾರೆ. ಅದನ್ನು ಕೂಡ ನೀವಿಲ್ಲಿ ಎಡಿಷ್ನಲ್ ಮಾಡ್ಕೋಬೋದು. ಇದು ಕೂಡ ನಿಮಗೆ ಒಳ್ಳೆ ಇನ್ಕಮನ್ನು ತಂದು ಕೊಡುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಕೇವಲ ಮೊಬೈಲ್ ಆಕ್ಸೆಸರೀಸ್ ಶಾಪನ್ನು ಇಡ್ತೀರಾ ಅಂತಂದರೆ ಸೊ 30,000 ದಿಂದ 70,000 ರೂಪಾಯಿ ಬೇಕಾಗುತ್ತೆ. ಅಂದರೆ ಚಾರ್ಜಿಂಗ್ ಆಗಿರ್ಬೋದು ಅಥವಾ ಇಯರ್ಫೋನ್ಸ್ಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಬೀಳುತ್ತೆ. ಸೊ ಹಾಗಾಗಿ ಮತ್ತೆ ನೀವು ಬಸ್ ಸ್ಟ್ಯಾಂಡ್ ಹತ್ರ ಇಡ್ತೀರಿ ಅಂತಂದ್ರೂ ರೆಂಟ್ ಕೂಡ ಅದೇ ರೀತಿಯಾಗಿರುತ್ತೆ. ಸೊ ಹಾಗಾಗಿ 30,000 ರಿಂದ 70,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಸೊ ನಿಮಗೆ ಪ್ರಾಫಿಟ್ಟು 800 ರೂಪಾಯಿಂದ ಹಿಡಿದು 2,000 ತನಕ ಕೂಡ ದಿನದಲ್ಲಿ ನೀವು ಮಾಡ್ಬೋದು. ಯಾಕಂತಂದರೆ ತುಂಬ ಜನ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಅಡಿಷ್ನಲ್ಲು ಮೊಬೈಲ್ ರೀಚಾರ್ಜ್ ಸರ್ವಿಸನ್ನು ಇಟ್ಕೋಬೋದು ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದೆ ಇದೊಂದು ಬೆಸ್ಟ್ ನಿಮಗೆ ಬಿಸ್ನೆಸ್ ಅನ್ನುವಂಥದ್ದು. ಇನ್ನು 5ನೇದಾಗಿ ಸ್ನೇಹಿತರೆ, ಸೊ ನಾವು ಒಂದು ಸಂಜೆ ಆಯಿತು ಅಥವಾ ಬೆಳಿಗ್ಗೆ ಆಯಿತು ಅಂತಂದರೆ ಮೇಜರಾಗಿ ಸಂಜೆನೇ ತಗೊಳ್ಳೋಣ. ಸೊ ಸಂಜೆ ಆಯಿತು ಅಂತಂದರೆ ವಾಕಿಂಗ್ ಹೋಗ್ತೀವಿ. ಸೊ ವಾಕಿಂಗ್ ಸ್ಪಾಟ್ ಅಂತ ಬಂದಾಗ ನಾವು ಪಾರ್ಕನ್ನು ಆಯ್ಕೆ ಮಾಡ್ತೀವಿ. ಸೊ ಗ್ರೀನರಿ ಇರುತ್ತೆ, ಪ್ರಶಾಂತವಾಗಿರುತ್ತೆ. ಸೊ ಹಾಗಾಗಿ ಚಂದ ಅಂತ ವಾಕಿಂಗ್ ಆದಮೇಲೆ ಬಂದು ಏನು ಮಾಡ್ತೀವಿ ಹೇಳಿ, ಪಾನಿಪುರಿನೋ ಐಸ್ ಕ್ರೀಮೋ ತಿಂತೀವಿ. ಸೊ ಈ ಬಿಸ್ನೆಸ್ಸನ್ನು ಕೂಡ ನೀವು ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು. ಸೊ ಇಲ್ಲಿ ಲೊಕೇಶನ್ ಅಂತ ಬಂದಾಗ ಲೇಕ್ಸ್ ಆಗಿರ್ಬೋದು,
ಆಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ವಾಕಿಂಗ್ ಪಾತ್ ಏನಿರುತ್ತೋ ಅಥವಾ ಚಿಲ್ಡ್ರನ್ಸ್ ಪಾರ್ಕ್ ಏನಿರುತ್ತೋ ಅಲ್ಲಿ ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಪಕ್ಕಾ ವರ್ಕೌಟ್ ಆಗುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 15,000 to 40,000 ರೂಪಾಯಿ ನೀವು ಮೊದಲನೇದಾಗಿ ಸ್ಟಾರ್ಟಿಂಗ್ ಬಂಡವಾಳವನ್ನು ಹೂಡಬೇಕಾಗತ್ತೆ. ಸೊ ಇಲ್ಲಿ ನೀಡ್ಸ್ ಒಂದು ಕಾರ್ಟ್ ಅಂದರೆ ಚಿಕ್ಕ ಗಾಡಿ, ಸ್ವೀಟ್ ಕಾರ್ನ್ ಕೂಡ ನೀವು ಇಲ್ಲಿ ಇಟ್ಕೋಬೋದು. ಸೊ ಕಾರ್ಟ್ ಆಗಿರ್ಬೋದು, ಆಮೇಲೆ ಪೂರಿಗಳು ಬೇಕಾಗುತ್ತೆ, ಅದಕ್ಕೆ ಬೇಕಾಗುವಂಥ ಮಸಾಲ ಪದಾರ್ಥಗಳಾಗಿರ್ಬೋದು, ಇವೆಲ್ಲವನ್ನ ನೀವು ರೆಡಿ ಮಾಡ್ಕೊಳ್ಬೇಕು. ಸ್ವೀಟ್ಸ್ ಆಗಿರ್ಬೋದು. ಸೊ ಐಸ್ ಕ್ರೀಮ್ ಅಂತ ಬಂದಾಗ ನಿಮ್ಗೊಂದಷ್ಟು ಐಸ್ ಬಾಕ್ಸ್ಗಳು ಬೇಕಾಗುತ್ತೆ. ಸೊ ಮೆಲ್ಟ್ ಆಗೋಗ್ಬಿಡುತ್ತೆ. ಸೊ ಐಸ್ ಬಾಕ್ಸ್ ಬೇಕು. ಸೊ ಡಿಫ್ರೆಂಟ್ ಫ್ಲೇವರ್ ಐಸ್ ಕ್ರೀಮ್ಗಳನ್ನು ಇಡೋ ಮುಖಾಂತರ ನೀವು ಹೆಚ್ಚಿನ ಪ್ರಾಫಿಟನ್ನು ಮಾಡ್ಬೋದು. ಯಾಕಂತಂದರೆ ಮಕ್ಕಳು ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಪ್ರಾಫಿಟನ್ನು ಮಾಡ್ಬೋದು. ಸೊ ಪ್ರಾಫಿಟ್ ದಿನದಲ್ಲಿ ನಾವು ನೋಡೋದಾದರೆ 1,000 to 2,000 ರೂಪಾಯಿ ಪ್ರಾಫಿಟನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಬಿಸ್ನೆಸ್ಸನ್ನು ನೀವು ಶುರು ಮಾಡಿದ್ರಿ ಅಂತಂದರೆ ಬಂಡವಾಳ ನೀವು ಮೊದಲನೇದಾಗಿ ಪ್ಲ್ಯಾನ್ ಮಾಡ್ಕೋತೀರ, ನನ್ನ ಹತ್ರ ಇಷ್ಟು ಲಕ್ಷ ಇದೆ, ಸಖತ್ತಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಒಳ್ಳೆ ಐಡಿಯಾ ಇದೆ ಅಂತ. ಸೊ ನೀವು ಈ ಪಾನಿಪುರಿ ಬಿಸ್ನೆಸ್ಸನ್ನು ನೀವು ಎಲ್ಲೋ ಒಂದು ಯಾವುದು ಜನಸಂದಣಿನೇ ಇಲ್ಲ ಅನ್ನುವಂಥ ಪ್ಲೇಸಲ್ಲಿ ನೀವು ಹಾಕ್ಕೊಂಡ್ರಿ ಅಂತಂದರೆ ಏನೂ ಪ್ರಾಫಿಟ್ ಆಗೋದಿಲ್ಲ. ಅಥವಾ ನೀವು ಬೇರೆ ಯಾವುದಾದ್ರೂ ಈಗ ಮೊಬೈಲ್ ಆಕ್ಸೆಸರೀಸ್ ಅಂತ ಹೇಳಿದೆ, ಸೊ ಎಲ್ಲೋ ಒಂದು ಕಡೆ ಹಾಕ್ಕೊಂಡ್ರೆ ಅದಕ್ಕೂ ಕೂಡ ಪ್ರಾಫಿಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಯಾವ ಲೊಕೇಶನಲ್ಲಿ ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಮುಂದ್ಗಡೆ ಬೇರೆ ಬಿಸ್ನೆಸ್ಗೆ ಒಂದು ಕಾಂಪಿಟೇಟರ್ ಆಗಿರ್ಬೋದು ಅಥವಾ ಆ ಒಂದು ಬಿಸ್ನೆಸ್ಗೆ ಇನ್ನೊಂದು ಬಿಸ್ನೆಸ್ ಯಾವುದನ್ನು ಮಾಡಬಹುದು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಿಕೊಡು. ಅಂದರೆ ನಾನು ಆಗಲೇ ಹೇಳಿದೆ, ಜಿಮ್ಮು ಮುಂದ್ಗಡೆ ನೀವು ಎಗ್ ಶಾಪ್ ಆಗಿರ್ಬೋದು, ಡ್ರೈ ಫ್ರೂಟ್ ಆಗಿರ್ಬೋದು, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಪ್ರಾಫಿಟನ್ನು ಮಾಡ್ಬೋದು, ಜನ ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಲೊಕೇಶನ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಟಾಪ್ 5 ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸ್ನೇಹಿತರೆ, ನನಗೂ ಕೂಡ ಬಿಸ್ನೆಸ್ ಮಾಡಬೇಕು, ಸೊ ಯಾವ ಬಿಸ್ನೆಸ್ ಮಾಡಲಿ ಅಂತ ಯೋಚನೆ ಬರ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಜಿಮ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಅಥವಾ ಯೋಗ ಕ್ಲಾಸನ್ನು ಶುರು ಮಾಡಬೇಕು, ಅಥವಾ ನಿಮಗೆ ಟೈಲರಿಂಗ್ ಗೊತ್ತು, ಅದನ್ನೇ ದೊಡ್ಡದಾಗಿ ಶುರು ಮಾಡಬೇಕು ಅನ್ನುವಂಥದ್ದಿದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಚಾನಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.